ಹಾಯ್ ಹಲೋ ಹೇಗಿದ್ದೀರಾ? ನಮಸ್ತೆ. ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಈಗ ಏನಂದರೆ ಒಂದು ವಿಷಯ ನಾನು ನಮ್ಮ ಆ್ಯಕ್ಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಬಗ್ಗೆ ಹೇಳೋಕ್ಕೆ ಬಂದಿದ್ದೀನಿ. ಅವರು ಅಭಿನಯಿಸ್ತಾ ಇರೋ ಸಿನಿಮಾಗಳು, ಮುಂಬರುವಂಥ ಚಿತ್ರಗಳ ಬಗ್ಗೆ ಎಷ್ಟಿದೆ ಏನು ಅಂತ ಕೂಡ ಹೇಳ್ತೀನಿ. ಇವಾಗ ಲೀಸ್ಟಲ್ಲಿರುವಂಥ ಚಿತ್ರಗಳ ಬಗ್ಗೆ ಹೇಳ್ತೀನಿ. ನಂಬರ್ 1 ಸ್ಥಾನದಲ್ಲಿ ಹೇಳಬೇಕಂದ್ರೆ ಫಸ್ಟ್ ಆಫ್ ಆಲ್ ಆಗಿ ಜೈಲರ್ 2023 ರಿಲೀಸ್ ಆಗಿದ್ದ ತಮಿಳ್ ಸೂಪರ್ ಸ್ಟಾರ್ ರಜನಿಕಾಂತ್ ನಟನೆಯಲ್ಲಿ ಜೈಲರ್ ಜೊತೆ ಒಂದು ಪಾತ್ರ ಮಾಡಿದರು ಶಿವಣ್ಣ ಅವರು. ಎಲ್ಲರೂ ನೋಡಿದರು. ಇಡೀ ಪ್ರಪಂಚನೇ, ಇಡೀ ವರ್ಲ್ಡ್ ವೈಡ್ ತುಂಬ ಚೆನ್ನಾಗಿ ಹಿಟ್ಟಾಗಿ ಬಹಳ ಫೇಮಸ್ ಆಯ್ತು ಅದು. ಮತ್ತು ಭಾಗ 2 ಬರ್ತಾಯಿದೆ ಅದರಲ್ಲಿ. ತುಂಬ ಅಂದರೆ ತುಂಬ 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 ಅತಿ ಅಮೋಘ ಅಭಿನಯದಲ್ಲಿ ಶಿವಣ್ಣ ಅಭಿನಯಿಸಿದ್ದಾರೆ ಅದರಲ್ಲಿ. ಓಕೆನಾ? ಅದು ಮತ್ತು ಈ ವರ್ಷ ಬರೋ ಮೂಮೆಂಟಲ್ಲಿ ಇದೆ ಅಂತ ಅಂದ್ಕೊತಾ ಇದ್ದೀನಿ ನಾನು. ಓಕೆನಾ? ಮತ್ತು ಅದೇ ಥರ ತೆಲುಗಲ್ಲಿ ಪೆದ್ದಿ ಅಂತ ಈಗ ಮೊನ್ನೆ ತಾನೇ ಒಂದು ಲುಕ್ ಬಿಟ್ಟಿದ್ರು ರಾಮ್ ಚರಣ್ದು. ತುಂಬ ಅದ್ಭುತವಾದಂಥ ಒಂದು ಲುಕ್ ಅದು. ಭಾಳ ಅಂದರೆ ಚೆನ್ನಾಗಿದೆ. ಶಿವಣ್ಣಂದು ಇಷ್ಟೆಲ್ಲ ಲುಕ್ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಟಾಲಿವುಡ್ ನಟ ರಾಮ್ ಚರಣ್ ಅಭಿನಯದ ಪೆದ್ದಿ ಸಿನಿಮಾದಲ್ಲಿ ಕೂಡ ಶಿವಣ್ಣ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಈ ಹಿಂದೆ ಉಪ್ಪೆನ ಮಾಡಿದ್ರಲ್ಲ ಅವರು, ಅವ್ರ ಹೆಸರು ಬಂದ್ಬಿಟ್ಟು ಬುಜ್ಜಿ ಬಾಬು ಅಂತ. ಅವರು ಶಿವಣ್ಣ ಈ ಪಾತ್ರಕ್ಕೆ ಸೂಟ್ ಆಗಲೇಬೇಕು ಅಂತೇಳಿ, ಶಿವಣ್ಣನ ತೊಗೊಳ್ಳೇಬೇಕು ಅಂತೇಳಿ ತುಂಬ ಇಷ್ಟಪಟ್ಟು ಆ ಚಿತ್ರದಲ್ಲಿ ತೊಗೊಂಡಿದ್ದಾರೆ. ಓಕೆನಾ? ಮತ್ತು ಮೂರನೇದಾಗಿ ಹೇಳಬೇಕು ಅಂದರೆ ಶಿವಗಣ ಅಂದರೆ ನಮ್ಮ ಕನ್ನಡ ಸಿನಿಮಾ. ಅದಕ್ಕಿಂತ ಹೆಮ್ಮೆಯಿಂದ ಹೇಳಬೇಕು ಅಂದರೆ ಶಿವರಾಜ್ ಕುಮಾರ್ ಅವರು ಮತ್ತು ಗಣೇಶ್ ಅವರು ಒಟ್ಟಿಗೆ ನಡೆಸ್ತಾ ಇರುವಂಥ ಚಿತ್ರ ಇದು. ಶಿವಗಣ ಆ ಒಂದು ಟೈಟಲಲ್ಲೇ ಇದೆ. ಶಿವಗಣ ಅಂದರೆ ಶಿವ ಅಂದರೆ ಶಿವರಾಜ್ ಕುಮಾರ್, ಗಣ ಅಂದರೆ ಗಣೇಶ್. ಚೆನ್ನಾಗಿ ಅರ್ಥ. ಆರ್ಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಗೋಲ್ಡನ್ ಸ್ಟಾರ್ ಕಾಂಬಿನೇಷನ್ ಒಂದು ಸಿನಿಮಾ ಬರ್ತಿದೆ. ಈ ಸಿನಿಮಾ ನಂದಕಿಶೋರ್ ಅವರು ನಿರ್ದೇಶನ ಮಾಡ್ತಾ ಇರುವಂಥಕ್ಕದ್ದು. ನಂದಕಿಶೋರ್ ಚಿತ್ರಗಳು ನಾವು ನೋಡಿಕೊಂಡು ಬಂದಿರುವಂಥಕ್ಕದ್ದು ನೋಡಿದ್ರೆ ಇದು ಬ್ಲ್ಯಾಕ್ ಬಸ್ಟರ್. ಎಷ್ಟೋ ಚಿತ್ರಗಳು ಕೊಟ್ಟಿದ್ದಾರೆ. ಅದೇ ಥರ ಇದು ಕೂಡ 200 ಡೇಸ್ ಹೋಗುತ್ತೆ ಅನ್ನೋದು ನಮ್ಮ ಒಂದು ಆಸೆ. ನಿಮ್ಮ ಒಂದು ಆಸೆ ಇದ್ದರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಹಾಗೆ ಇನ್ನೊಂದು ಕನ್ನಡ ಚಿತ್ರ ಉತ್ತರಾಖಂಡ ಅಂತ, ಡಾಲಿ ಧನಂಜಯ ನಟನೆ ಉತ್ತರಾಖಂಡ ಸಿನಿಮಾದಲ್ಲಿ ಕೂಡ ಸಿಕ್ಕಾಪಟ್ಟೆ ಕುತೂಹಲ ಮೂಡಿಸಿರುವಂಥ ರತ್ನನ್ ಪಾತ್ರದಲ್ಲಿ ಖ್ಯಾತಿಯ ರೋಹಿತ್ ಪದಕಿ ನಿರ್ದೇಶನದ ಮೂಡಿಬರುತ್ತಿರುವ ಆ್ಯಕ್ಷನ್ ಥ್ರಿಲ್ಲಿಂಗ್ ಚಿತ್ರದಲ್ಲಿ ಆ್ಯಕ್ಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮಾಲೀಕ ಎಂದು ಪಾತ್ರ ನಡೆಸಿದರು. ಧನಂಜಯ್ ಗೋಬರ ಸತ್ಯಕ್ಕಾಗಿ ಕಾಣಿಸಿಕೊಳ್ಳಿದ್ದಾರೆ. ಇದರ ಜೊತೆಗೆ ಸಿನಿಮಾದಲ್ಲಿ ಚೈತ್ರ ಆಚಾರ್, ಯೋಗರಾಜ್ ಭಟ್, ದಿಗಂತ್, ಮಲಯಾಳಂ ನಟ ವಿಜಯ್ ಬಾಬು, ಐಶ್ವರ್ಯ ರಾಜೇಶ್, ಭಾವನಾ, ಮೇಘನಾ ಹಾಗೂ ರಂಗಾಯಣ ರಘು ಸೇರಿದಂತೆ ಕಲಾವಿದರು ದಂಡೇ ಇದರಲ್ಲಿ ಮಾತ್ರ ಭಾಳ ನೋಡಿ. ಉತ್ತರಾಖಂಡ ಏನಿದೆ ಟೈಟಲ್ ಅಲ್ವಾ, ತುಂಬ ಅತಿ ಅಮೋಘ ಒಂದು ಟೈಟಲ್ ಇರುವಂಥ ಒಂದು ಚಿತ್ರ ಇದು. ತುಂಬ ಸೂಪರಾಗಿದೆ. ಮತ್ತು ಹಾಗೆ ಇನ್ನೊಂದು ಚಿತ್ರ ಬಂದ್ಬಿಟ್ಟು 45 ಅಂದರೆ ಮೊನ್ನೆ ಕೂಡ ಇದ್ರ ಬಗ್ಗೆ ನಾನು ಹೇಳಿದೆ. ತುಂಬ ಒಳ್ಳೆಯ ಚಿತ್ರ. ಇದರಲ್ಲಿ ಶಿವರಾಜ್ ಕುಮಾರು ಮತ್ತು ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ಇನ್ನೊಬ್ಬರು ಗೊತ್ತೇ ಇರೋದಲ್ಲ, ಅವ್ರ ಹೆಸರು ಏನಂದರೆ, ಅವರ ಹೆಸರು ರಾಜ್ ಬಿ ಶೆಟ್ಟಿ. 3 ಜನ ನಟಿಸ್ತಾ ಇರುವಂಥ ಇದು ಆಗಸ್ಟ್ 15ಕ್ಕೆ ರಿಲೀಸ್ ಆಗಬೇಕು ಅಂತೇಳಿ ಬಹಳ ನಮ್ಮ ಅರ್ಜುನ್ ಜನ್ಯ ಅವರು ಪ್ರಥಮ ಬಾರಿಗೆ ನಿರ್ದೇಶನ ಮಾಡುತ್ತಿರುವ ಪ್ರಥಮ ಚಿತ್ರ ಇದು. ಸ್ನೇಹಿತರೆ, ಕೇಳ್ತಾ ಇದ್ದಿಲ್ಲ, ಪ್ರಥಮ ಚಿತ್ರ. ಮತ್ತು ಇನ್ನೂ ಒಳ್ಳೊಳ್ಳೆ ಅಪ್ಡೇಟ್ಗಳು ಕೊಡ್ತಾ ಹೋಗ್ತೀನಿ ನಾನು. ಹೇಳಬೇಕು ಅಂದರೆ ನಮ್ಮ ಭಾಳ ಬ್ಯುಸಿ ನಟ ಅಂದರೆ ನಮ್ಮ ಶಿವರಾಜ್ ಕುಮಾರ್ ಅವರು. ಸೆಂಚುರಿ ಸ್ಟಾರ್, ಕರ್ನಾಟಕ ಚಕ್ರವರ್ತಿ, ಸ್ಯಾಂಡಲ್ವುಡ್ ಕಿಂಗ್, ಹೀಗೆ ಹಲವು ಹೆಸರುಗಳಿಂದ ಕರೆಯಲ್ಪಡುವ ಸ್ಟಾರ್ ಶಿವಣ್ಣ ಕಳೆದ 3.5 ದಶಕಗಳಿಂದ ಅಭಿಮಾನಿಗಳನ್ನು ಬರುತ್ತಿರುವಂಥ ನಟ ಎಂದರೆ ಶಿವರಾಜ್ ಕುಮಾರ್ ಅವರು. ಕರ್ನಾಟಕ ಮಾತ್ರ ಸೀಮಿತವಾಗಿಲ್ಲ, ಅಕ್ಕಪಕ್ಕದ ರಾಜ್ಯಗಳಲ್ಲೂ ಇವರ ಅಪ್ಪಟ ಅಭಿಮಾನಿಗಳಿದ್ದಾರೆ. ಇಲ್ಲಿ ರಾಮ್ ಚರಣ್ ಸೇರಿದಂತೆ ಮತ್ತು ರಜನಿಕಾಂತ್ ಸೇರಿದಂತೆ, ಬಾಲಕೃಷ್ಣ ಸೇರಿದಂತೆ ಮತ್ತು ಚಿರಂಜೀವಿ ಮತ್ತು ಮೋಹನ್ ಬಾಬು, ಇವ್ರನ್ನೆಲ್ಲ ತುಂಬ ಒಳ್ಳೆ ಗುಣಗಾನ. ಅಂದರೆ ಇವರೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಥರ. ಫಸ್ಟಿಂದ ಅವ್ರ ಅಪ್ಪಾಜಿ ಹೇಗಿದ್ದರು ಮತ್ತು ಅಪ್ಪು ಅವರು ಹೇಗಿದ್ದರು ಅನ್ನೋದು ನಮಗೆಲ್ರಿಗೂ ಗೊತ್ತೇ ಇದೆ. ಅದೇ ದಾರಿಯಲ್ಲಿ ನಮ್ಮ ಶಿವಣ್ಣ ಕೂಡ ಆವತ್ತಿಂದ ಇವತ್ತು ಒಳ್ಳೆಯ ಒಂದು ಗುಣವನ್ನು ಬೆಳೆಸ್ಕೊಂಡು ಬರ್ತಾ ಇರುವಂಥ ಒಂದು ಕಾರಣದಿಂದ ಈ ಚಿತ್ರಗಳನ್ನು ನೋಡೋಣ, ಶಿವಣ್ಣನ ಇನ್ನೂ ಬೆಳೆಸೋಣ. ಅವ್ರ ಆರೋಗ್ಯ ಸರಿ ಇಲ್ಲ, ಎಲ್ಲರೂ ಅವರಿಗೆ ಒಳ್ಳೆಯ ಆರೋಗ್ಯ ಕೊಡಲಿ ಅಂತ ಒಂದು ಆಶೀರ್ವಾದ ಅನ್ನೋದು ನಾವು ನೀಡೋಣ. ಮಾತಿನಲ್ಲಿ ಏನಾದರೂ ತೊದಲು, ಮಾತಿನಲ್ಲಿ ಏನಾದರೂ ಸಮಸ್ಯೆ, ಮಾತಿನಲ್ಲಿ ಏನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಇದಕ್ಕಿಂತ ಚೆನ್ನಾಗಿ ಮಾತನಾಡಬಹುದು ಅಂತ ನನಗೂ ಅನ್ನಿಸ್ತಾ ಇದೆ. ಈಗ ಇನ್ನೂ ಕಲ್ತ್ಕೊತಾ ಇದ್ದೀನಿ, ಇನ್ನೂ ಚೆನ್ನಾಗಿ ಮಾತಾಡ್ತೀನಿ. ನಮ್ಮ ಶಿವಣ್ಣ ಅವ್ರಿಗೆ ಜೈ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಅಂತ್ಯ ಮಾಡ್ತಾ ಇದ್ದೀನಿ. ದಯಮಾಡಿ ಸ್ನೇಹಿತರೆ, ಎಲ್ಲ ಚಿತ್ರಗಳನ್ನು ನೋಡೋಣ. ನಮ್ಮ
ಕರ್ನಾಟಕ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವ್ರನ್ನ ಬೆಳೆಸೋಣ ಅನ್ನೋದೇ ನಮ್ಮ ಆಸೆ. ಓಕೆ, ನಮಸ್ತೆ, ಬಾಯ್. ಓಕೆ, ಸರ್ವೇ ಜನೋ ಸುಖಿನೋ ಭವಂತು. ಮತ್ತೊಮ್ಮೆ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ, ವಂದನೆಗಳು, ಬಾಯ್.